ಪಾಕ್ ಭಾರತ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಈಗ ಗುಜರಾತ್ನಲ್ಲಿ ರಾಜ್ಯ ಸರ್ಕಾರ ಕಟ್ಟೆಚ್ಚರವನ್ನ ವಹಿಸಿದೆ. ರಾಜ್ಯದಲ್ಲಿ ಇನ್ನೊಂದು ವಾರ ಡ್ರೋನ್ ಹಾರಿಸುವ ಹಾಗಿಲ್ಲ. ಅಷ್ಟೇ ಅಲ್ಲ, ಪಟಾಕಿಯನ್ನು ಕೂಡ ಹೊಡೆಯುವಂತಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಲಾಗಿದೆ. ಸಮಾರಂಭ ಚಿತ್ರೀಕರಣದಲ್ಲಿ ಪಟಾಕಿ ಹಾರಿಸೋದು, ಈ ಡ್ರೋನ್ ಹಾರಿಸೋದು ಇದೆಲ್ಲ ಬಂದ್ ಮಾಡಲಾಗಿದೆ. ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಈ ಒಂದು ಆದೇಶವನ್ನ ಅಂತ ಕೂಡ ಅಲ್ಲಿನ ಸರ್ಕಾರ ಹೇಳಿದೆ. ಬಿಕಾಸ್ ಇದು ಒಳ್ಳೆಯ ನಿರ್ಧಾರವೇ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಯುದ್ಧದ ಕಾರ್ಮೋಡ ಇದೆ. ಹಾಗಾಗಿನೇ ಆಲ್ಮೋಸ್ಟ್ ಬಹಳಷ್ಟು ರಾಜ್ಯಗಳು ಕೂಡ ಈ ರೀತಿಯಾದಂಥ ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾವೆ. ಈಗ ಗುಜರಾತ್ ರಾಜ್ಯದಲ್ಲಿ ಇನ್ನೊಂದು ವಾರ ಡ್ರೋನ್ ಅನ್ನ ಹಾರಿಸುವ ಹಾಗಿಲ್ಲ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲ, ಪಟಾಕಿಯನ್ನು ಕೂಡ ಸಿಡಿಸುವ ಹಾಗಿಲ್ಲ ಅಂತ ಕೂಡ ಗುಜರಾತ್ ಸರ್ಕಾರ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ. ಸಮಾರಂಭ ಚಿತ್ರೀಕರಣದಲ್ಲಿ ಪಟಾಕಿ ಮತ್ತು ಈ ಡ್ರೋನ್ ಅನ್ನ ಹಾರಿಸುವ ಹಾಗಿಲ್ಲ. ಎಲ್ಲರೂ ಕಟ್ಟುನಿಟ್ಟಾಗಿ ಈ ಆದೇಶವನ್ನ ಪಾಲಿಸಬೇಕು. ಗುಜರಾತ್ ಸರ್ಕಾರ ಕಟ್ಟೆಚ್ಚರವನ್ನ ವಹಿಸಿದೆ. ಇನ್ನೊಂದು ವಾರ ಡ್ರೋನ್ ಹಾರಿಸುವಂತಿಲ್ಲ. ಇದೆಲ್ಲ ಭದ್ರತಾ ಹಿತದೃಷ್ಟಿಯಿಂದ ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳಷ್ಟೇ. ಪಟಾಕಿಯನ್ನು ಕೂಡ ಹೊಡೆಯುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಎಲ್ಲ ಕಡೆ ಬಾಂಬ್ಗಳದ್ದೇ ಸದ್ದು, ಕ್ಷಿಪಣಿಗಳದ್ದೇ ಸದ್ದು, ಡ್ರೋನ್ಗಳದ್ದೇ ಸದ್ದು. ಹಾಗಾಗಿನೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಅದರಲ್ಲೂ ಈ ಪಂಜಾಬ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ಬಹಳಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಸೇನೆಯಿಂದ ಮತ್ತು ಆಯಾ ರಾಜ್ಯ ಸರ್ಕಾರಗಳಿಂದ. ಡ್ರೋನ್ ಅನ್ನ ಹಾರಿಸೋ ಹಾಗಿಲ್ಲ. ಈಗ ನಮ್ಮ ಭಾರತದ ಡ್ರೋನ್ಗಳು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಶುರು ಹಚ್ಕೊಂಡ್ಬಿಟ್ಟಿದ್ದಾವೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಸೌಂಡ್ ಕೂಡ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೋಗಿ ಕ್ಷಿಪಣಿ ದಾಳಿ ಆಗ್ತಾ ಇದೆ, ಡ್ರೋನ್ ದಾಳಿ ಆಗ್ತಾ ಇದೆ. ಹಾಗಾಗಿನೇ ಗುಜರಾತ್ನಲ್ಲಿ ಡ್ರೋನ್ ಹಾರಿಸುವ ಹಾಗಿಲ್ಲ, ಪಟಾಕಿಯನ್ನ ಹೊಡೆಯುವ ಹಾಗಿಲ್ಲ. ಇದೆಲ್ಲವೂ ಕೂಡ ರಕ್ಷಣೆಯ ದೃಷ್ಟಿಯಿಂದ ಅಷ್ಟೇ, ಭದ್ರತಾ ದೃಷ್ಟಿಯಿಂದ ಮಾತ್ರ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರ ಬಹಳಷ್ಟು ಕಟ್ಟೆಚ್ಚರವನ್ನ ವಹಿಸಿರುವುದು. ಇನ್ನೊಂದು ವಾರ ಡ್ರೋನ್ ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಗುಜರಾತ್ ಸರ್ಕಾರ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಅಷ್ಟೇ ಅಲ್ಲ, ಪಟಾಕಿಯನ್ನು ಹೊಡೆಯುವ ಹಾಗಿಲ್ಲ. ಈ ಸಹಜವಾಗಿ ನಮ್ಮಲ್ಲಿ ಅಂದರೆ ಈಗ ಸಮಾರಂಭಗಳೇನಿರ್ತವೆ, ಮದುವೆ ಸಮಾರಂಭಗಳಾಗಿರ್ಬೋದು, ಈ ಚಿತ್ರೀಕರಣಗಳ ಸಂದರ್ಭದಲ್ಲಾಗಿರ್ಬೋದು, ಏನು ಮಾಡ್ತಾರೆ, ಡ್ರೋನ್ಗಳನ್ನು ಯೂಸ್ ಮಾಡ್ತಾರೆ. ಸಭೆ ಸಮಾರಂಭಗಳಿದ್ರೆ ಅದನ್ನು ಚಿತ್ರೀಕರಿಸುವ ಸಂದರ್ಭದಲ್ಲಿ ಡ್ರೋನ್ಗಳನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಸಿನಿಮಾಗಳ ಚಿತ್ರೀಕರಣದಲ್ಲೂ ಕೂಡ ಅಷ್ಟೇ ಡ್ರೋನ್ಗಳನ್ನು ಯೂಸ್ ಮಾಡ್ತಾರೆ ಶೂಟ್ ಮಾಡೋದಕ್ಕೆ. ಹಾಗಾಗಿ ಈಗ ಡ್ರೋನ್ಗಳನ್ನು ಹಾರಿಸೋದಕ್ಕೂ ಹೋಗಬೇಡಿ ಸದ್ಯದ ಮಟ್ಟಿಗೆ, ಇನ್ನೊಂದು ವಾರ ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡಿ ಅನ್ನೋ ನಿಟ್ಟಿನಲ್ಲಿ ಗುಜರಾತ್ ಸರ್ಕಾರ ಇಲ್ಲಿ ಆದೇಶವನ್ನು ಹೊರಡಿಸಿದೆ.